ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸೊ ವಿಡಿಯೋನ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋದ ನಾವು ಏನ್ ಡಿಸ್ಕಸ್ ಮಾಡೋಣ ಅಂತ. ಸೊ ಬಿಫೋರ್ ಯು ಸ್ಟಾರ್ಟ್ ಯೋರ್ ಇಂಜಿನಿಯರಿಂಗ್ ಇನ್ 2026 ಏನೇನ್ ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕು, ಏನೇನ್ ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಸೊ ಇಟ್ ವಿಲ್ ಬಿ ಈಸಿ ಸ್ಟಾರ್ಟ್ ಫಾರ್ ಯು ಇನ್ ಇಂಜಿನಿಯರಿಂಗ್. ಈ ಒಂದು ವಿಡಿಯೋನ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಯಾರಾದ್ರೂ ನೋಡ್ತಿದ್ದೀರಾ ಅಂದ್ರೆ ನಿಮಗೂ ಸಹ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಇಂಜಿನಿಯರಿಂಗ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಿರ್ತೀನಿ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಸೊ ಈ 5 ಸ್ಟೆಪ್ಸ್ ನೀವು ಫಾಲೋ ಮಾಡ್ಕೊಂಡು ಹೋದ್ರೆ ನಿಮ್ಮ ಒಂದು ಇಂಜಿನಿಯರಿಂಗ್ ಲೈಫ್ ಅಲ್ಲಿ ನೀವು ಚೆನ್ನಾಗಿ ಇಂಪ್ರೂವ್ ಮಾಡಬಹುದು. ಸೊ ದ ವೆರಿ ಫಸ್ಟ್ ಪಾಯಿಂಟ್ ಇಸ್ ಹ್ಯಾವ್ ಅ ಡೈರೆಕ್ಷನ್, ನಾಟ್ ಜಸ್ಟ್ ಅ ಡ್ರೀಮ್. ಇಂಜಿನಿಯರಿಂಗ್ ಅಲ್ಲಿ ಎಲ್ಲರೂ ಓಡ್ತಾರೆ, ಎಲ್ಲೆಲ್ಲಿ ಓಡ್ಬೇಕಂತ ಗೊತ್ತಿರಲ್ಲ ನಿಮ್ಗೆ. ಸೊ ನೀವು ಕೋಡಿಂಗ್ ಬೇಕಾ, AI ಬೇಕಾ, ಕೋರ್ ಅಕಾಡೆಮಿಕ್ಸ್ ಬೇಕಾ, ಪ್ಲೇಸ್ಮೆಂಟ್ಸ್, ಹೈಯರ್ ಸ್ಟಡೀಸ್, ಸ್ಟಾರ್ಟ್ಅಪ್ಸ್ ಅಂತ ಎಲ್ಲ ನಿಮ್ಗೆ ಫಸ್ಟ್ ಸೆಮಿಸ್ಟರ್ ಇಂದ ಡೌಟ್ ಆಗಿರುತ್ತೆ. ಇಂಜಿನಿಯರಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ 4 ಇಯರ್ಸ್ ಅಲ್ಲಿ ಪ್ರತಿ ಇಯರ್ 2 ಸೆಮಿಸ್ಟರ್ಸ್ ಇರುತ್ತೆ ನಿಮ್ಗೆ. ಅದನ್ನ ನಾವು ಆಡ್ ಅಂಡ್ ಈವನ್ ಸೆಮಿಸ್ಟರ್ ಅಂತ ಕರಿತೀವಿ. ಪ್ರತಿ ಸೆಮಿಸ್ಟರ್ ಅಲ್ಲೂ ನಿಮ್ಗೆ ಇಂಟರ್ನಲ್ಸ್ ಎಕ್ಸಾಮ್ಸ್ ಇರುತ್ತೆ ಮತ್ತೆ ಸೆಮ್ ಅಂಡ್ ಎಕ್ಸಾಮ್ಸ್ ಇರುತ್ತೆ. ಪ್ರತಿ ಸೆಮ್ ಅಂಡ್ ಎಕ್ಸಾಮ್ ಆದ್ಮೇಲೂ ನಿಮ್ಗೆ ಒಂದು ಗ್ರೇಡ್ ಕೊಡ್ತಾರೆ, SGPA ಮತ್ತೆ CGPA. SGPA is ಸೆಮ್ ಗ್ರೇಡ್ ಪಾಯಿಂಟ್ ಆವರೇಜ್, ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವರೇಜ್, ಅಂಡ್ CGPA ಈಸ್ ನಿಮ್ಮ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್ ಅಂತ. ಸೊ ಈ ಒಂದು ಆನ್ ಅ ಸ್ಕೇಲ್ ಆಫ್ 10 ಆಗಿರುತ್ತೆ. ಈಗ ನೀವು PUC ಏನ್ ಪರ್ಸೆಂಟೇಜ್ ತೆಗಿತೀರಾ 100 ಗೆ ಅಲ್ವಾ? ಸೊ ಅದೇ ತರ ನೀವು ಪ್ರತಿ ಸೆಮಿಸ್ಟರ್ಸ್ಗೂ ನೀವು ಸೆಮ್ ಅಂಡ್ ಎಕ್ಸಾಮ್ ಆದ್ಮೇಲೆ ನಿಮ್ಗೆ SGPA ಮತ್ತೆ CGPA ಬರುತ್ತೆ. ಸೊ ಈ SGPA ಮತ್ತೆ CGPA ನ ಎಷ್ಟು ಮೇಂಟೈನ್ ಮಾಡ್ಕೋಬೇಕು ಸೊ ದಟ್ ನೀವು ಲಾಸ್ಟ್ ಪ್ಲೇಸ್ಮೆಂಟ್ ಹೋದಾಗ ನಿಮ್ಗೆ ಏನೇ ಇಶ್ಯೂ ಆಗಲ್ಲ, ಅದ್ರ ಬಗ್ಗೆ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಸೊ ದ ವೆರಿ ಫಸ್ಟ್ ಪಾಯಿಂಟ್ ನಾನು ಏನ್ ಹೇಳಿದೆ ಅಂದ್ರೆ ಈಗಿನ AI ಜೆನ್ AI ಮತ್ತೆ ಏಜೆಂಟಿಕ್ AI ಇರೋದ್ರಿಂದ ನೀವೆಲ್ಲ ಓದ್ತಿರ್ಬೋದು, ತುಂಬಾ ಜಾಬ್ಸ್ ಅಥವಾ ಲೇ ಆಫ್ಸ್ ನಡೀತಿದೆ ಕಂಪನೀಸ್ ಅಲ್ಲಿ. ಸ್ಟಾರ್ಟಿಂಗ್ ಇಂದಾನೆ ನೀವು ಇವಾಗ ಏನ್ ಮಾಡ್ಬೇಕಂದ್ರೆ ಹ್ಯಾವ್ ಅ ಡೈರೆಕ್ಷನ್. ನೀವು ಯಾವ್ದ್ರಲ್ಲಿ ವರ್ಕ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಯಾವ್ಯಾವ ಬ್ರಾಂಚ್ ಅಲಾಟ್ ಆಗುತ್ತೆ ಅದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ನೀವೇನಾದ್ರೂ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ತಗೋತೀರಾ ಅಂದ್ರೆ ಬೈ ಡಿಫಾಲ್ಟ್ ಆಗಿ ನಿಮ್ಗೆ ಈ AI ಮತ್ತೆ ರಿಲೇಟೆಡ್ ಸಬ್ಜೆಕ್ಟ್ಸ್ ನಿಮ್ಗೆ ಪ್ರತಿ ಸೆಮೆಂಡಲ್ಲೂ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ಸ್ ಇರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಸಿಕ್ಕಿದ್ರೆ ಐ ಹ್ಯಾವ್ ಸೀನ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಸಹ IT ಫೀಲ್ಡ್ ಕಡೆ ಬರ್ಬೋದು. ಹೇಗಂದ್ರೆ ನೀವು ಫಸ್ಟ್ ಸೆಮಿಸ್ಟರ್ ಇಂದಾನೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಮತ್ತೆ AI ಕೋಡಿಂಗ್ ಅದ್ರ ಬಗ್ಗೆ ಎಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೆಮ್ ಅಂಡ್ ಎಕ್ಸಾಮ್ಸ್ ಆದ್ಮೇಲೆ ನಿಮ್ಗೆ ಒಂದು ಆನ್ ಅ ಗ್ರೇಡ್ ಆಫ್ 10 ಏನ್ ಕ್ರೆಡಿಟ್ಸ್ ಇತ್ತು ಮತ್ತೆ ನೀವು ಎಷ್ಟು ಸ್ಕೋರ್ ಮಾಡಿದೀರಾ ಅದ್ರ ಮೇಲೆ ಒಂದು ಆನ್ ಅನ್ ಸ್ಕೇಲ್ ಆಫ್ 10 CGPA ನಿಮ್ಗೆ ಬರುತ್ತೆ. ಕಾಲೇಜ್ ಸೇರ್ ಆದ್ಮೇಲೆ ನಿಮ್ಗೆ ಇಂಡಕ್ಷನ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಆ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಆಲ್ ಆಫ್ ದಿ ಬ್ರಾಂಚಸ್ ಅಲ್ಲಿ ಫಸ್ಟ್ ಇಯರ್ ಸಿಮಿಲರ್ ಆಗಿರುತ್ತೆ. ಕೆಲವೊಬ್ಬರಿಗೆ ಕೆಮಿಸ್ಟ್ರಿ ಸೈಕಲ್ ನಡೆಯುತ್ತೆ, ಕೆಲವೊಬ್ಬರಿಗೆ ಫಿಸಿಕ್ಸ್ ಸೈಕಲ್ ನಡೆಯುತ್ತೆ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ರಿಲೇಟೆಡ್ ಸಬ್ಜೆಕ್ಟ್. ಸೆಕೆಂಡ್ ಇಯರ್ ಆನ್ವರ್ಡ್, ಸೆಕೆಂಡ್ ಇಯರ್ ಅಂದ್ರೆ ಥರ್ಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮ್ಗೆ ಬ್ರಾಂಚ್ ವೈಸ್ ಸಬ್ಜೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾಟ್ ಜಸ್ಟ್ ಅ ಡ್ರೀಮ್, ಡೈರೆಕ್ಷನ್ ಇಟ್ಕೊಳ್ಳಿ. ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಏನ್ ಅನ್ಕೊಂಡಿರ್ತಾರೆ, ಇನ್ನ ಟೈಮ್ ಇದೆ ಪ್ಲೇಸ್ಮೆಂಟ್ಸ್ಗೆ, 4th ಇಯರ್ ಅಲ್ವಾ ಅವಾಗ ಓದಕ್ ಸ್ಟಾರ್ಟ್ ಮಾಡೋಣ, ಅವಾಗ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿರ್ತಾರೆ. ಬಟ್ ಅಟ್ ದ ಲಾಸ್ಟ್ ಮೂಮೆಂಟ್ ನಿಮ್ಮ ಪೊಟೆನ್ಶಿಯಲ್ ಏನಿರುತ್ತೆ ಅದ್ರ ತಕ್ಕಂತೆ ನಿಮ್ಗೆ ಪ್ಲೇಸ್ಮೆಂಟ್ಸ್ ಆಗೋದಿಲ್ಲ. ಸೊ ಅವಾಗ ನೀವು ಎಲ್ಲೋ ಅನ್ಸುತ್ತೆ ನಿಮ್ಗೆ ಬೇಗ ಸ್ಟಾರ್ಟ್ ಮಾಡಿರ್ಬೇಕಿತ್ತಂತ. ಡೆವಲಪ್ಮೆಂಟ್ ಆಗಿರ್ಬೋದು, AI/ML ಆಗಿರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟಿ, ಬ್ಲಾಕ್ ಚೈನ್, IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಆ ತರ ಎಲ್ಲ ಗೋ ಫಾರ್ ಯೋರ್ ಬ್ರಾಂಚ್ ಡೊಮೈನ್ಸ್. ನಾನು ಅದೇ ಹೇಳೋದು ನಿಮ್ಗೆ, ನೀವು ಏನಾದ್ರು ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ಸ್ ತಗೊಂಡಿದ್ದೀರಾ, ನೀವು IT ಕಡೆ ಬರಲ್ಲ, ಬರೀ ಕೋರ್ ಕಂಪನೀಸ್ಗೆ ಕೂರ್ಬೇಕಂತಂದಿದ್ರೆ ನೀವು ಬರೀ ಹಾರ್ಡ್ವೇರ್ PCB ಡಿಸೈನ್ಸ್ ನೋಡ್ಕೊಳ್ಳಿ. ಆ ತರ ಏನಾದ್ರು ಹಾರ್ಡ್ವೇರ್ ರಿಲೇಟೆಡ್, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಮೇಲೆ ಓದಕ್ಕೆ ಸ್ಟಾರ್ಟ್ ಮಾಡಿ. ಡೆವಲಪ್ಮೆಂಟ್ ಕಡೆ ನೀವು ಏನಾದ್ರು ಕಂಪ್ಯೂಟರ್ ಸೈನ್ಸ್ ಅಥವಾ CS ರಿಲೇಟೆಡ್ ಬ್ರಾಂಚಸ್ ಹೋದ್ರೆ ಡೆವಲಪ್ಮೆಂಟ್ ನೀವು ಫಸ್ಟ್ ಸೆಮಿಸ್ಟರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಸೊ ಡೆವಲಪ್ಮೆಂಟ್ ಯಾವ ತರ ಅಂದ್ರೆ ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು, ಆಪ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೇಗೆ ನೀವು ಸ್ಮಾಲ್ ಪ್ರಾಜೆಕ್ಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ನೀವು ಇವಾಗಿಂದಾನೆ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಕೋರ್ ಅಕಾಡೆಮಿಕ್ಸ್ ಮತ್ತೆ ಪ್ಲೇಸ್ಮೆಂಟ್ಸ್ ನೀವು ನಿಮ್ಮ ಥರ್ಡ್ ಇಯರ್ ಎಂಡ್ ಅಥವಾ 4th ಇಯರ್ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಾಲೇಜಸ್ ಅಲ್ಲೂ. ಸೊ ಪ್ಲೇಸ್ಮೆಂಟ್ಸ್ ಕಡೆ ನೀವು ರೈಟ್ ಫ್ರಮ್ ದ ಫಸ್ಟ್ ಸೆಮಿಸ್ಟರ್ ತಲೆಯಲ್ಲಿ ಇಟ್ಕೋಬೇಕು. ಇಟ್ಸ್ ನಾಟ್ ಲೈಕ್ ಯು ಹ್ಯಾವ್ ಸ್ಟಾರ್ಟೆಡ್ ಯುವರ್ ಫಸ್ಟ್ ಸೆಮಿಸ್ಟರ್ ಅಂಡ್ ಹ್ಯಾವ್ ಎ ಲಾಟ್ ಆಫ್, ನಿಮಗೆ ಫಸ್ಟ್ ಅಂಡ್ ಸೆಕೆಂಡ್ ಸೆಮಿಸ್ಟರ್ ಹೋಗೋದು ಗೊತ್ತಾಗಲ್ಲ, ಆಮೇಲೆ ಥರ್ಡ್ ಅಂಡ್ 4th ಸೆಮಿಸ್ಟರ್ ಇಂದ ನಿಮ್ಮ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಕಾಲೇಜ್ಗೆ ಹೋಗೋದು ಬರೋದು, ಕ್ಲಾಸಸ್ ಅಟೆಂಡ್ ಮಾಡೋದು, ಆ ಒಂದು ಲೂಪ್ ಅಲ್ಲಿ ಸಿಗಾಕೊಂಡ್ಬಿಡ್ತೀರಾ. ನೀವು ಔಟ್ ಆಫ್ ದಿ ಅಕಾಡೆಮಿಕ್ಸ್ ಕಲಿಯಕ್ಕೆ ಟ್ರೈ ಮಾಡಲ್ಲ. ಸೊ ವಾಟ್ ಐ ಸೇ ಇಸ್, ನಿಮ್ಮ ಔಟ್ ಆಫ್ ದಿ ಅಕಾಡೆಮಿಕ್ಸ್ ಟ್ರೈ ಮಾಡಿ, ಡೆವಲಪ್ಮೆಂಟ್ ಕಡೆ ನೀವು ಸ್ವಂತ ಎಫರ್ಟ್ಸ್ ಹಾಕಿ ರೈಟ್ ಫ್ರಮ್ ದ ಫಸ್ಟ್ ಸೆಮಿಸ್ಟರ್ ನೀವು ಸ್ಟಾರ್ಟ್ ಮಾಡಿ. ಸೊ ಇದ್ರ ಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಸ್ಟಾರ್ಟ್ ಬಿಫೋರ್ ಎವ್ರಿ ಒನ್ ಎಲ್ಸ್. ದಿಸ್ ಇಸ್ ಅಗೇನ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್. ಬೇರೆಯವ್ರು ಸ್ಟಾರ್ಟ್ ಮಾಡ್ತಿದ್ದಾರಾ ಇಲ್ವಾ ಅಂತ ಅನ್ಕೋಬೇಡಿ, ನೀವು ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಈಗಿಂದಾನೆ ಬೇಗ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅಟ್ ದ ಎಂಡ್ 4th ಇಯರ್ ಅಲ್ಲಿ ಪ್ಲೇಸ್ಮೆಂಟ್ಸ್ ರಿಸಲ್ಟ್ಸ್, ನಿಮ್ಮ ಪೊಟೆನ್ಶಿಯಲ್ ನಿಮ್ಗೆ ಗೊತ್ತಾಗುತ್ತೆ. ಯು ವಿಲ್ ಬಿ ನೋಯಿಂಗ್ ದಟ್ ನೀವು ವರ್ಕ್ ಮಾಡಿದೀರಾ. ಸೊ ಯು ವಿಲ್ ಬಿ ಕಾನ್ಫಿಡೆಂಟ್ ಎನಫ್ ಟು ಸಿಟ್ ಫಾರ್ ಪ್ಲೇಸ್ಮೆಂಟ್ಸ್. ಬಟ್ ನೀವು ಸ್ಟಾರ್ಟಿಂಗ್ ಇಂದಾನೆ ಡಿಲೇ ಮಾಡಿದ್ರೆ
ದಿಸ್ ಇಸ್ ಅ ವೆರಿ ಬ್ಯಾಡ್ ಥಿಂಗ್. ನೀವು ಯಾವುದೇ ಕೋರ್ಸ್ ತಗೊಳ್ಳಿ, ಯಾರು ಬೇಗ ಸ್ಟಾರ್ಟ್ ಮಾಡ್ತಾರೆ ಅವರು ಬೇಗ ಸ್ಟಾರ್ಟ್ ಮಾಡಿದ್ರು ಅವರು ಜಾಸ್ತಿ ಸ್ಕಿಲ್ಸ್ ಕಲ್ತಿದ್ದಾರೆ ಹಾಗೂ ಅವ್ರದ್ದು ಫುಲ್ ಪೊಟೆನ್ಶಿಯಲ್ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ಕೆಲವೊಂದು ಪಾಯಿಂಟ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಗಿಟ್ಹಬ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು. ಸೊ ಇದೆಲ್ಲ ನಿಮ್ಗೆ ನ್ಯೂ ಟರ್ಮ್ಸ್ ಅಂತ ಅನ್ಸ್ತಿರ್ಬೋದು. ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಎಲ್ಲ. ಮತ್ತೆ ಇದ್ರ ಮೇಲೆ ಜಾಸ್ತಿ ವರ್ಕ್ ಏನು ಮಾಡಬೇಡಿ, ಬಟ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಇದು ಏನು, ಹೇಗ್ ವರ್ಕ್ ಆಗುತ್ತೆ, ನೀವು ಯಾವಾಗ ಸ್ಟಾರ್ಟ್ ಮಾಡ್ಬೇಕಂತ. DSA ಆಗಿರ್ಬೋದು. DSA ಇಸ್ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ಸ್. ವೆನ್ ಯು ಸಿಟ್ ಫಾರ್ ಪ್ಲೇಸ್ಮೆಂಟ್ಸ್, ನೀವು ಪ್ಲೇಸ್ಮೆಂಟ್ಸ್ ಕೂರ್ತೀರಾ ಯಾವುದೇ ಕಂಪನಿಗೆ, ಸೊ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಅಸೆಸ್ಮೆಂಟ್ ಇರುತ್ತೆ. ಟೆಕ್ನಿಕಲ್ ಅಸೆಸ್ಮೆಂಟ್ ಅಲ್ಲಿ ನಿಮ್ಗೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ಸ್ ಇರುತ್ತೆ. ಯೂಶಲಿ ನಿಮ್ಮ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ಸ್ ಥರ್ಡ್ ಸೆಮಿಸ್ಟರ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ವೆನ್ ಯು ಹ್ಯಾವ್ ಅ ಲಿಟಲ್ ನಾಲೆಜ್ ಆಫ್ ವಾಟ್ ಈಸ್ DSA ಅಂಡ್ ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ಅರ್ಲಿ ರೈಟ್ ಫ್ರಮ್ ಅ ಫಸ್ಟ್ ಸೆಮಿಸ್ಟರ್, ನೀವು ಥರ್ಡ್ ಸೆಮಿಸ್ಟರ್ ಹೋದಾಗ ನಿಮ್ಮ ಅಕಾಡೆಮಿಕ್ಸ್ ಬೂಸ್ಟ್ ಆಗುತ್ತೆ. ಜಾವಾ, C++ और ಪೈಥಾನ್, ಈ 3 ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಯಾವುದೋ ಒಂದು ಚೂಸ್ ಮಾಡಿ ಮತ್ತೆ ಅದರಲ್ಲಿ DSA ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಪ್ರಾಜೆಕ್ಟ್ಸ್ ನಾನು ಹೇಳ್ದಂಗೆ ಥರ್ಡ್ ಸೆಮಿಸ್ಟರ್ ಇಂದ ಸ್ಟಾರ್ಟ್ ಆದ್ರೂ ಪರವಾಗಿಲ್ಲ, ನೀವು ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಇಂದಾನೆ ಪ್ರಾಜೆಕ್ಟ್ಸ್, ಏನ್ ಪ್ರಾಜೆಕ್ಟ್ಸ್ ಮಾಡ್ಬೋದು, ಹೇಗ್ ವರ್ಕ್ ಆಗುತ್ತೆ, ಫ್ರಂಟ್ ಎಂಡ್ ಏನು, ಬ್ಯಾಕ್ ಎಂಡ್ ಏನು, ಸೊ ಅವೆಲ್ಲ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ನೆಕ್ಸ್ಟ್ ಇಸ್ ಹ್ಯಾಕಥಾನ್ಸ್. ಹ್ಯಾಕಥಾನ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಕೈಂಡ್ ಆಫ್ ಕಾಂಪಿಟೇಷನ್ ವೇರ್ ನೀವು ಅಲ್ಲಿ ಏನಾದ್ರು ಬಿಲ್ಡ್ ಮಾಡ್ತೀರಾ ಅಂಡ್ ಅಪಾನ್ ಯೋರ್ ಪ್ರಾಜೆಕ್ಟ್ಸ್, ಲೈಕ್ ಎಷ್ಟೊಂದು ಟೀಮ್ಸ್ ಇರುತ್ತೆ. ಸೊ ಒಂದು ಡೊಮೈನ್ ಇರುತ್ತೆ, ಆ ಒಂದು ಡೊಮೈನ್ ಅಲ್ಲಿ ನೀವು ಏನಾದ್ರು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತೀರಾ. ಸೊ ಆಮೇಲೆ ಜಡ್ಜಿಂಗ್ ರೌಂಡ್ ಇರುತ್ತೆ. ಸೊ ಯಾವ್ದು ಬೆಸ್ಟ್ ಪ್ರಾಜೆಕ್ಟ್ಸ್ ಇರುತ್ತೆ, ಯಾರು ಚೆನ್ನಾಗಿ ಯಾವ್ದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡಿದ್ದಾರೆ, ಸೊ ಬೇಸ್ಡ್ ಆನ್ ದಟ್ ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಹ್ಯಾಕಥಾನ್ಸ್ ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಸೊ ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್ ಆನ್ಲೈನ್ ಹ್ಯಾಕಥಾನ್ಸ್ ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ಟೀಮ್ ಫಾರ್ಮೇಶನ್ ಮಾಡಿ. ಸೊ ಟೀಮ್ ಫಾರ್ಮೇಶನ್ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಇಸ್ ನೆಟ್ವರ್ಕಿಂಗ್. ನೆಟ್ವರ್ಕಿಂಗ್ ಹೆಂಗಂದ್ರೆ ಈ ಲಿಂಕ್ಡ್ಇನ್ ಅನ್ಕೊಂಡಲ್ವಾ, ಲಿಂಕ್ಡ್ಇನ್ ಇನ್ಸ್ಟಾಲ್ ಮಾಡಿ ರೈಟ್ ಫ್ರಮ್ ದ ಫಸ್ಟ್ ಸೆಮಿಸ್ಟರ್ ನೆಟ್ವರ್ಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಕನೆಕ್ಷನ್ ರಿಕ್ವೆಸ್ಟ್ ಕಳಿಸಿ. ಇದರಿಂದ ನಿಮ್ಗೆ ಐಡಿಯಾ ಸಿಗುತ್ತೆ ಇನ್ ದ ಇಂಡಸ್ಟ್ರಿ ರೈಟ್ ನಾವು ಯಾರು ಏನ್ ಡೊಮೈನ್ಸ್ ಓದ್ತಿದ್ದಾರೆ ಅಂತ. ಅಕಾಡೆಮಿಕ್ಸ್, ಐ ವಿಲ್ ನಾಟ್ ಸೇ ದಟ್ ಸ್ಕೋರ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್, ಬಿಕಾಸ್ ನೀವು ಪ್ಲೇಸ್ಮೆಂಟ್ಸ್ ಅಲ್ಲಿ ಕೂರಿದಾಗ 8 ಅಥವಾ 8.5 CGPA ಮೇಲ್ ಇದ್ರು ದಟ್ ಇಸ್ ಮೋರ್ ದನ್ ಎನಫ್. ಬರೀ ಕೋರ್ ಅಕಾಡೆಮಿಕ್ಸ್ ಓದ್ಕೊಂಡಿರ್ಬೇಡಿ. ನೀವು ಕಾಲೇಜಲ್ಲಿ ಏನ್ ಓದ್ತೀರಾ, ಏನ್ ಅಕಾಡೆಮಿಕ್ ಸಿಲೆಬಸ್ ಆಗಿರುತ್ತೆ ನಿಮ್ದು, ದಟ್ ಈಸ್ ಓನ್ಲಿ ಫಾರ್ ದ ಫೌಂಡೇಶನ್ ಲೆವೆಲ್. ಅದ್ರ ಮೇಲೆ ಬಿಲ್ಡ್ ಮಾಡಬೇಕು, ಸೆಲ್ಫ್ ಎಫರ್ಟ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಕಿಲ್ಸ್ ಡೆವಲಪ್ ನೀವು ಮಾಡಬೇಕು. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ರೈಟ್ ಫ್ರಮ್ ಫಸ್ಟ್ ಸೆಮಿಸ್ಟರ್. ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ದಟ್ ಈಸ್ ಚೂಸ್ ಯೋರ್ ಸರ್ಕಲ್ ಕೇರ್ಫುಲಿ. ಸ್ಟೂಡೆಂಟ್ಸ್ ಆ ಡೈರೆಕ್ಷನ್ ಅಲ್ಲೇ ಬಂದಿರ್ತಾರೆ, ಅವರು ಸ್ಟಾರ್ಟ್ಅಪ್ಸ್ ಗೆ ಹೋಗ್ಬೇಕಂತ ಅಥವಾ ಅವರು ಹೈಯರ್ ಸ್ಟಡೀಸ್ ಗೆ ಹೋಗ್ಬೇಕಂತ. ಸೊ ಅವ್ರು ಇಲ್ಲಿ ಏನು ಎಫರ್ಟ್ಸ್ ಹಾಕಲ್ಲ, ಬಿಕಾಸ್ ದೇ ನೋ ದಟ್ ದೇ ಹ್ಯಾವ್ ಟು ಗೋ ಫಾರ್ ಹೈಯರ್ ಸ್ಟಡೀಸ್ ಓನ್ಲಿ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೀವು ಅದೇ ಮಾಡಿದ್ರೆ ಅದು ಲಾಸ್ಟ್ ಇಯರ್ ನಿಮಗೆ ಗೊತ್ತಾಗುತ್ತೆ ದಟ್ ಯು ಹ್ಯಾವ್ ಟೇಕನ್ ಅ ರಾಂಗ್ ಪಾತ್. ಸ್ಪೆಂಡ್ ಟೈಮ್ ವಿತ್ ಪೀಪಲ್ ಹೂ ಬಿಲ್ಡ್ ಪ್ರಾಜೆಕ್ಟ್, ಅಟೆಂಡ್ ಈವೆಂಟ್ಸ್ ಅಂಡ್ ಲರ್ನ್. ಬರೀ ನಿಮ್ಮ ಬ್ರಾಂಚ್ ಅಥವಾ ಕ್ಲಾಸ್ ಫ್ರೆಂಡ್ಸ್ ಇಟ್ಕೋಬೇಡಿ, ಬೇರೆ ಬೇರೆ ಬ್ರಾಂಚಸ್ ಫ್ರೆಂಡ್ಸ್ ಜೊತೆಗೂ ಸಹ ಇಂಟರಾಕ್ಟ್ ಮಾಡಿ. ಅವರು ಏನ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ, ಅವ್ರವ್ರ ಟೈಮ್ ಸ್ಪೆಂಡ್ ಎಲ್ಲಿ ಮಾಡ್ತಿದ್ದಾರೆ, ಏನ್ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತಿದ್ದಾರೆ, ಏನ್ ಕಲಿತಿದ್ದಾರೆ, ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಯೋರ್ ಸರ್ಕಲ್ ಡಿಸೈಡ್ಸ್ ಯೋರ್ ಗ್ರೋತ್. ದಿಸ್ ಇಸ್ ಎಕ್ಸಾಕ್ಟ್ಲಿ ಟ್ರೂ, ಬಿಕಾಸ್ ಚೂಸ್ ಯೋರ್ ಸರ್ಕಲ್ ವೆರಿ ಕೇರ್ಫುಲಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಡೋಂಟ್ ಸ್ಟಡಿ ಓನ್ಲಿ ಫಾರ್ CGPA. ನಾನು ಹಿಂಗೆ ಹೇಳ್ದೆ ಅಲ್ವಾ, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವರೇಜ್ ಅಂತ. CGPA ಪ್ರತಿ ಒಂದು ಸೆಮಿಸ್ಟರ್ ಆದ್ಮೇಲೂ ನಿಮ್ಗೆ ಸಿಗುತ್ತೆ. ಈ CGPA ನಿಮ್ಮ ಎಲ್ಲ SGPA ಆಡ್ ಆಗ್ತಾ ಫೈನಲಿ ನಿಮ್ಮ ಒಂದು CGPA ಪ್ಲೇಸ್ಮೆಂಟ್ಸ್ ಹೋದಾಗ ಆ ಒಂದು ಫೈನಲ್ CGPA ನಾನು ಹೇಳ್ತಿರೋದು ಅದು 8 ಅಥವಾ 8.5 above idre, that is more than enough. Maintain a decent CGPA. Many of the students will be having this doubt. Even 7.5 ಮೇಲೆ ಇದ್ರು I would recommend that is. ಮತ್ತೆ ಬ್ಯಾಕ್ಲಾಗ್ಸ್ ಯಾವ್ದು ಇಟ್ಕೋಬೇಡಿ. ಒಂದ್ ಸೆಮಿಸ್ಟರ್ ಅಲ್ಲಿ ಏನೇನ್ ಸಬ್ಜೆಕ್ಟ್ಸ್ ಇದೆ ಆ ಒಂದ್ ಸೆಮಿಸ್ಟರ್ ಅಲ್ಲಿ ಕ್ಲಿಯರ್ ಮಾಡಬೇಡಿ ಅವೆಲ್ಲ ಸಬ್ಜೆಕ್ಟ್ಸ್. ಸೊ ವೆನ್ ಯು ಗೋ ಫಾರ್ ಪ್ಲೇಸ್ಮೆಂಟ್ಸ್ ದೇರ್ ವಿಲ್ ಬಿ ನೋ ಇಶ್ಯೂಸ್. ಬ್ಯಾಕ್ಲಾಗ್ಸ್ ಇದ್ರೆ, ಆಕ್ಟಿವ್ ಬ್ಯಾಕ್ಲಾಗ್ಸ್ ಇದ್ರೆ ಪ್ಲೇಸ್ಮೆಂಟ್ಸ್ ಅಲ್ಲಿ ಕೆಲವೊಂದು ಕಂಪನೀಸ್ ನಿಮ್ಗೆ ಕೂರಕ್ ಬಿಡಲ್ಲ. ಕಮ್ಯುನಿಕೇಶನ್ ಆಗಿರ್ಬೋದು, ಟೆಕ್ನಿಕಲ್ ಸ್ಕಿಲ್ಸ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಆಗಿರ್ಬೋದು, ವರ್ಬಲ್ ಅಬಿಲಿಟೀಸ್ ಆಗಿರ್ಬೋದು, ನಿಮ್ದು ಇವೆಲ್ಲನೂ ನೀವು ಒಂದೇ ದಿವಸದಲ್ಲಿ ಕುತ್ಕೊಂಡು ಬಿಲ್ಡ್ ಮಾಡಕ್ ಆಗಲ್ಲ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ. ಬೇಗ ಸ್ಟಾರ್ಟ್ ಮಾಡಿದ್ರೆ ಯು ಕ್ಯಾನ್ ವರ್ಕ್ ಆನ್ ಯೋರ್ ಸೆಲ್ಫ್ ಅ ಲಾಟ್ ಅಂಡ್ ಇಂಪ್ರೂವ್ ಯೋರ್ ಸೆಲ್ಫ್. ನಿಮ್ಗೆ ಇಂಟರ್ನ್ಶಿಪ್ಸ್ ಬೇಕಂದ್ರೆ ನೀವು ಪ್ರಾಜೆಕ್ಟ್ಸ್ ಅಫ್ಕೋರ್ಸ್ ಫಸ್ಟ್ ಸೆಮಿಸ್ಟರ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ನೋಡ್ತಾರೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಹೆಂಗ್ ನೋಡ್ತಾರೆ ಅಂದ್ರೆ ನಿಮ್ಮ ಡೇಟಾ ಸ್ಟ್ರಕ್ಚರ್ಸ್, ಅಲ್ಗೋರಿದಮ್ಸ್, ಯಾವ್ದೇ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ನೀವು ಹೇಗೆ ಸಾಲ್ವ್ ಮಾಡ್ತೀರಾ, ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ತೀರಾ, ಸೊ ಅದೆಲ್ಲ ಇರುತ್ತೆ DSA ಅಲ್ಲಿ. ನಾನು ಮೆನ್ಷನ್ ಮಾಡಿದೆ DSA ಇನ್ ಲೀಡ್ ಕೋಡ್, ಅದ್ರ ಬಗ್ಗೆ ಸರ್ಚ್ ಮಾಡಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಪಾಯಿಂಟ್ ಏನಂದ್ರೆ ಸೇ ಎಸ್ ಟು ಅಪರ್ಚುನಿಟೀಸ್. ನಿಮ್ಮ ಕಾಲೇಜಸ್ ಅಲ್ಲಿ ಕ್ಲಬ್ಸ್ ಇರುತ್ತೆ, GDG ಗೂಗಲ್ ಡೆವಲಪರ್ ಗ್ರೂಪ್ಸ್ ಇರುತ್ತೆ, IEEE ಕ್ಲಬ್ ಇರುತ್ತೆ, NSS ಆಕ್ಟಿವಿಟೀಸ್ ಇರುತ್ತೆ, ಹ್ಯಾಕಥಾನ್ಸ್ ಇರುತ್ತೆ, ವಾಲಂಟಿಯರಿಂಗ್ ಇರುತ್ತೆ, ಕನೆಕ್ಟ್ ವಿತ್ ಸೀನಿಯರ್ಸ್, ಮೀಟಪ್ಸ್ ಹೋಗಿ, ಈವೆಂಟ್ಸ್ ಹೋಗಿ, ಸೆಮಿನಾರ್ಸ್ ಹೋಗಿ. ಸೊ ಇವೆಲ್ಲ ಆಪರ್ಚುನಿಟೀಸ್ ನಿಮ್ಗೆ ಏನಾದ್ರು ಸಿಕ್ತಿದ್ರೆ ನಿಮ್ಮ ಕಾಲೇಜಸ್ ಅಲ್ಲಿ ಟೆಕ್ನಿಕಲ್ ಕ್ಲಬ್ಸ್ ಇದ್ರೆ ಅದಕ್ಕೆ ಹೋಗಿ ಜಾಯ್ನ್ ಆಗಿ, ಅಪ್ರೋಚ್ ಮಾಡಿ ಸೀನಿಯರ್ಸ್ ನ. ಅವ್ರಿಗೆ ಕೇಳಿ, ಕ್ಯಾನ್ ಐ ಜಾಯಿನ್ ದೋಸ್ ಕ್ಲಬ್ಸ್, ಇಸ್ ದೇರ್ ಎನಿ ವೇ ದಟ್ ಐ ಕ್ಯಾನ್ ಅಟೆಂಡ್ ಆಲ್ ಆಫ್ ದಿ ಅಪ್ಕಮಿಂಗ್ ಈವೆಂಟ್ಸ್. ಫಸ್ಟ್ ಸೆಮಿಸ್ಟರ್ ಇಂದಾನೆ ಮಾಡ್ಕೊಂಡು ಹೋದ್ರೆ ಫೋರ್ತ್ ಇಯರ್ ಅಲ್ಲಿ ಬರೋವರೆಗೂ ನೀವು ನಿಮ್ಮ ಒಂದು ಸ್ಟ್ರಾಂಗ್ ಪ್ರೊಫೈಲ್ ಬಿಲ್ಡ್ ಮಾಡಿರ್ತೀರಾ. ಈ ಲಾಸ್ಟ್ ಅಲ್ಲಿ ನಾನು ಹೇಳಿದ್ದೀನಿ ಮೀಟಪ್ಸ್ ಸರ್ಚ್ ಮಾಡಿ, ವಾಟ್ ಆರ್ ಮೀಟಪ್ಸ್, ಯಾವ್ಯಾವ ಈವೆಂಟ್ಸ್ ಗೆ ನೀವು ಹೋಗ್ಬೋದು ಅಂತ. ಕನೆಕ್ಟ್ ವಿತ್ ಸೀನಿಯರ್ಸ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ನೀವು ನಿಮ್ಮ ಸೀನಿಯರ್ಸ್ ಜೊತೆ ಇಂಟರಾಕ್ಷನ್ ಮಾಡಲೇಬೇಕು.
ಯು ಹ್ಯಾವ್ ಟು ಗೋ ಅಂಡ್ ಸ್ಪೀಕ್ ವಿತ್ ಯೋರ್ ಸೀನಿಯರ್ಸ್, ಯು ಹ್ಯಾವ್ ಟು ಕನೆಕ್ಟ್ ವಿತ್ ಸೀನಿಯರ್ಸ್. ಅವ್ರು ಏನ್ ಪ್ರಾಜೆಕ್ಟ್ಸ್ ಮಾಡಿದ್ರು, ಯಾವ್ಯಾವ ಟೆಕ್ನಾಲಜೀಸ್ ಯೂಸ್ ಮಾಡಿದ್ರು, ಏನ್ ಮಾಡ್ಬೇಕು, ಸಬ್ಜೆಕ್ಟ್ಸ್ ವೈಸ್ ಏನಾದ್ರು ಗೈಡೆನ್ಸ್ ಇದ್ರು ಸಹ ನೀವು ಅವ್ರನ್ನ ಕೇಳ್ಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಕನೆಕ್ಟ್ ವಿತ್ ಸೀನಿಯರ್ಸ್. ಮತ್ತೆ ವಾಲಂಟಿಯರಿಂಗ್, ಯಾವ್ದಾದ್ರು ಕಾಲೇಜಸ್ ಅಲ್ಲಿ ಏನಾದ್ರು ಈವೆಂಟ್ಸ್ ಇದ್ರೆ, ಟೆಕ್ನಿಕಲ್ ಈವೆಂಟ್ಸ್ ಇದ್ರೆ, ಯು ಗೋ ಅಂಡ್ ವಾಲಂಟಿಯರ್ ಇರುತ್ತೆ. ನೀವು ವಾಲಂಟಿಯರಿಂಗ್ ಮಾಡಿದ್ರೆ ನಿಮ್ಗೆ ಲಾಟ್ ಆಫ್ ಆಪರ್ಚುನಿಟಿ ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ಒಂದು ಎಕ್ಸ್ಪೋಜರ್ ಸಿಗುತ್ತೆ ಹೌ ಥಿಂಗ್ಸ್ ಆಕ್ಚುಲಿ ವರ್ಕ್ ಇನ್ ಇಂಜಿನಿಯರಿಂಗ್ ಅಂತ. ಇವೆಲ್ಲ ಪಾಯಿಂಟ್ಸ್ ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ವೆನ್ ಯು ಸ್ಟಾರ್ಟ್ ವಿತ್ ಆಲ್ ಆಫ್ ದೀಸ್ ಪಾಯಿಂಟ್ಸ್ ಕೀಪಿಂಗ್ ಇನ್ ಯೋರ್ ಮೈಂಡ್, ಅಟ್ ದ ಎಂಡ್ 4th ಇಯರ್ ಅಲ್ಲಿ ನೀವು ನಿಮ್ಮ ಒಂದು ಸ್ಟ್ರಾಂಗ್ ಪ್ರೊಫೈಲ್ ಬಿಲ್ಡ್ ಮಾಡಿರ್ತೀರಾ. ಈ ಒಂದು ವಿಡಿಯೋ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.